ಇದರಿಂದ ನನ್ಗೇನು ಆಗ್ತಾ ಇಲ್ಲ ಗ್ರೇಸ್. ನೀನ್ ಸ್ವಲ್ಪ ನಿಧಾನವಾಗಿ ಮಾತಾಡು ವಿಜಯ್. ನೀವೇನಾದ್ರೂ ಮಾಡ್ಲೇಬೇಕು. ದುಡ್ಡಿನ ಅವಶ್ಯಕತೆ ತುಂಬಾ ಇದೆ. 1-2 ತಿಂಗಳು ಅಲ್ವೇ ಅಲ್ಲ, 6-7 ತಿಂಗಳು ಸಂಬಳ ಬಾಕಿ ಇದೆ. ಗೊತ್ತಿದೆ. ನನ್ಗೆಷ್ಟು ಸಾಲ ಇದೆ ಅಂತ ನಿಮಗ್ ಗೊತ್ತಾ? ತಗೋ, ಇದ್ರಲ್ಲಿ ಎಷ್ಟಿದೆಯೋ ಅಷ್ಟು ತಗೋ. ಇದ್ರಿಂದ ಬರುವಂತ 2-3 ಸಾವಿರ ಏನಕ್ಕೂ ಸಾಲದಿಲ್ಲ. 6-7 ತಿಂಗಳು ಸಂಬಳ ಬಾಕಿ ಇದೆ. ಯಾವಾಗ ಸೆಟಲ್ ಮಾಡ್ತಾರಂತ ಗೊತ್ತಾಗ್ತಿಲ್ಲ. ಒಡಿಯ ಮೇಲೆತ್ತು ಮೇಲೆ. ಪಾಸ್ ಮಾಡು. ಒಡಿ ಅಲ್ಲೇ ಇದೆಯಲ್ಲ, ಗೋಲ್. ಕಷ್ಟ. ಅಪ್ಪ ಎತ್ಕೊಂಡು ಹೋಗೋಕು ಮುಂಚೆ ಅದ್ರಲ್ಲಿರೋ ಬಾಳೆನ ಇಟ್ಬಿಟ್ಟೋಗಿ. ಏನೇ, ನಾನು ಎಷ್ಟು ಕಷ್ಟ ಪಡ್ತಾ ಇದ್ದೀನಿ ಅಂತ ಸ್ವಲ್ಪನೂ ಗೊತ್ತಾಗ್ತಿಲ್ಲ ಇವನಿಗೆ ಯಾಕೆ ಊಟ ಹಾಕಿ ಬೆಳೆಸ್ತಿದ್ಯಾ? ಅದು ಗೊತ್ತಿದ್ರೇನೆ ಊಟ ಮಾಡ್ಬೇಕೋ ಏನೋ. ನೀನು ಆ ದೊಡ್ಡವನಿಗೆ ಕಾಲ್ ಮಾಡಿದ್ಯಾ? ಇಲ್ಲ ಮಾಡ್ಬೇಕು. ಕಾಲ್ ಮಾಡು, ನನ್ನ ಕೈಲಾಗ್ತಿಲ್ಲ. ಯಾಕೋ ಹಿಂಗ್ ಬೈಸ್ಕೋತೀಯ ನೀನು? ತಗೋ ತಿನ್ನು. ಥ್ಯಾಂಕ್ ಯು. ಆ ಫೋನ್ ಕೊಡಿಲಿ. ಹೇಳಮ್ಮ. ಒಳ್ಳೆ ಹುಡುಗಿ ಕಣೋ, ಒಬ್ಳೆ ಮಗಳು, ದೊಡ್ಡ ಕುಟುಂಬ. ಇಂಥ ಸಂಬಂಧ ಮತ್ತೆ ನಮಗ್ ಸಿಗೋದಿಲ್ಲಪ್ಪ, ನೀನು ಒಪ್ಕೊಳ್ಳೋ. ನಾನ್ ಮದುವೆ ಆಗೋಂತ ಆಸೆ ಬಂದ್ರೆ ನಾನೇ ನಿಮ್ಗೆ ಖುದ್ದಾಗಿ ಹೇಳ್ತೀನಿ. ದಯವಿಟ್ಟು ನನಗೆ ಫೋರ್ಸ್ ಮಾಡಕ್ ಹೋಗ್ಬೇಡಿ, ಅರ್ಥ ಆಯ್ತು? ನನ್ ಮುದ್ದಿನ ಅಮ್ಮ, ಸದ್ಯಕ್ಕೆ ನನ್ನ ತಲೆಗೆ ಬೇರೆ ಏನೂ ಹೋಗೋದಿಲ್ಲ. ಇವಾಗ ಕಾಲ್ ಕಟ್ ಮಾಡಿ. ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಅಯ್ಯೋ, ನಾ ಹೇಳೋದ್ ಕೇಳೋ. ಅವನಿಗೆ ಬರ್ತಿರೋ ದುಡ್ಡನ್ನೆಲ್ಲ ಅವ್ನು ಏನು ಮಾಡ್ತಾ ಇದ್ದಾನೆ? 65,000 ಸಂಬಳ ಅಂತ ಹೇಳ್ತಿದ್ದೀರಾ, ಮನೆಗೆ 1 ರೂಪಾಯಿನೂ ಕೊಡೋದಿಲ್ಲ. ಅಷ್ಟಕ್ಕೂ ಅವನ ದುಡ್ಡೇನು ನನಗೆ ಅವಶ್ಯಕತೆ ಇಲ್ಲ. ಅವನಿಗೂ ಅಲ್ಲಿ ಖರ್ಚೆಲ್ಲ ಇರುತ್ತಲ್ವಾ? ಮಕ್ಕಳು ಜಾಲಿಯಾಗಿ ಸುತ್ತಾಡೋ ವಯಸ್ಸು. ಮದುವೆ ಆದ್ಮೇಲೆ ಅವನಿಗೆ ಜವಾಬ್ದಾರಿ ಬರುತ್ತೆ. ನೀವು ಸುಮ್ಮನೆ ಇರಿ. ಅವನಿಗೆ ಮರ್ಯಾದೆಯಾಗಿ ನಾನು ಕಾರ್ ತಂದು ಕೊಡೋದಕ್ಕೆ ಹೇಳೋ. ಇವ್ರು ಬೇರೆ ಬಂದ್ರಲ್ಲಪ್ಪ, ಇವಾಗ ಏನ್ ಮಾಡೋದು ಗೊತ್ತಾಗ್ತಾ ಇಲ್ವಲ್ಲ. ಬಡವಾ, ಗಾಡಿ ಆಫ್ ಮಾಡಿ ಕೆಳಗಿಳಿ. ಬೆನ್ನಿ ಅಣ್ಣ, ಇದನ್ನ ಆಫ್ ಮಾಡಿದ್ರೆ ತಳ್ಬೇಕಾಗತ್ತೆ. ಏನೋ ಸುಳ್ಳು ಹೇಳ್ತಿದ್ಯಾನ? ಯಾಕ್ರೋ ಹಿಂಗೆ ಅಲಿಸ್ತೀರಾ? ಬಡ್ಡಿನೂ ಕೊಡೋದಿಲ್ಲ, ಕಾಲ್ ಮಾಡಿದ್ರೆ ಫೋನು ಎತ್ತೋದಿಲ್ಲ. ನನ್ನ ಕಾಸು ಯಾವಾಗ ಕೊಡ್ತೀಯ ಅಂತ ಹೇಳು. ನನಗೂ ಬೇರೆ ಅವಶ್ಯಕತೆಗಳಿದೆ ವಿಜಯ್. ನಿಮ್ಮ ಹಿಂದೆ ಸುತ್ತೋದೆ ನನ್ನ ಕೆಲಸ ಅಲ್ಲ. ಬೆನ್ನಿ ಅಣ್ಣ, ಅರ್ಥ ಮಾಡ್ಕೊಳ್ಳಿ. ಇವಾಗಿಲ್ಲ, ದುಡ್ಡು ಬಂದಾಗ ಕೊಡ್ತೀನಿ. ಸಿಕ್ಕಾಗ ಕೊಡಬೇಕು, ಇಲ್ಲ ಅಂದ್ರೆ ನಾನು ಯಾರು ಅಂತ ಗೊತ್ತಾಗುತ್ತೆ. ಗೊತ್ತಾಯ್ತಾ? ನಿನ್ನ ಜೊತೆಗೆ ಇನ್ನೊಬ್ಬ ಇರ್ತಾನಲ್ಲ, ಅವನಿಗೂ ಹೇಳು. ಅವತ್ತು ಓಡೋಗ್ಬಿಟ್ಟ, ಇವತ್ತಿನವರೆಗೂ ಎಲ್ಲೋದ ಅಂತ ಗೊತ್ತಿಲ್ಲ. ಹಲೋ ಅಣ್ಣ, ಅದು ನಾನು ಕೊಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಒಂದು ವೇಳೆ ಆಗಲಿಲ್ಲ ಅಂದರೆ ಸಿಬಿಲ್ ಸ್ಕೋರ್ ಕಡಿಮೆ ಆಗುತ್ತೆ, ಅದು ನನಗೆ ಗೊತ್ತು. ಅದು ಬಿಟ್ಟು ನನಗೆ ಸ್ವಲ್ಪ ಟೈಮ್ ಕೊಡಿ, ದುಡ್ಡು ಕೊಡ್ತೀನಿ. ನನಗಿದೆಲ್ಲ ಅವಶ್ಯಕತೆ ಇಲ್ಲ ವಿಜಯ್, ಹೇಗಾದರೂ ಮಾಡಲೇಬೇಕಾಗುತ್ತೆ. ಸರ್, ಇವಾಗ ಸ್ವಲ್ಪ ಕಷ್ಟ ಇದೆ, ನನಗೆ ಸ್ವಲ್ಪ ಟೈಮ್ ಕೊಡಿ ಸರ್. ನಾವೊಂದು ಆ್ಯಪ್ ಮಾಡಿದ್ದೀವಿ, ಅದು ಆ್ಯಪ್ ಅಲ್ಲ, ಮಣ್ಣು. ನೀವು ಇಷ್ಟೊಂದು ಟೈಮ್ ತಗೊಂಡಿದ್ದೀರಾ, ಇನ್ನೇನು ಮಾಡೋದಕ್ಕೆ ಹೋಗ್ಬೇಡಿ. ಸರ್, ನಾನು ಎಷ್ಟು ಸಾರಿ ಕಾಲ್ ಮಾಡಿದ್ರೂ ರಿಸೀವ್ ಮಾಡ್ತಿರ್ಲಿಲ್ಲ. ಫೋನ್ ಎತ್ತಿದ್ರು ನಮ್ಮನೆ ಬೈತಾರೆ ಸರ್. ಇದು ನಿಮ್ಗಳಂತವರಿಂದ ಆಗ್ತಾರೋ ಪ್ರಾಬ್ಲಮ್ಮು. ಇವಾಗ ನೀವು ತಪ್ಪಿಸ್ಕೊಂಡ್ರೆ ನೀವು ಮಾಡ್ತಾ ಇರೋ ರೀತಿಯಿಂದ ನಾವು ಬೇರೆಯವ್ರಿಗೆ ಲೋನ್ ಕೊಡಕ್ಕಾಗ್ತಾ ಇಲ್ಲ. ನೀವೇನು ಎದುರಿಸ್ತಾ ಇದ್ದೀರಾ? ತುಂಬಾ ದಿನದಿಂದ ನೋಡ್ತಾ ಇದ್ದೀನಿ. ದುಡ್ಡು ಇವಾಗ ಕೊಡೋಕ್ಕಾಗೋದಿಲ್ಲ. ನೀವು ಅದೇನ್ ಮಾಡ್ಕೊಂತೀರಾ ಮಾಡ್ಕೊಳ್ಳಿ. ಏನ್ ಬಗ್ ನೋಡ್ತಾ ಇದ್ದೀರಾ? ನೀನ್ ಲೋನ್ ಕೇಳಿದ್ದು 8 ಲಕ್ಷ, ಇವ್ರು ಕೊಟ್ಟಿದ್ದು 2 ಲಕ್ಷ. ಮಿಕ್ಕಿದ 6 ಲಕ್ಷನ ಅಡ್ಜಸ್ಟ್ ಮಾಡೋದಕ್ಕೆ 2 ಲಕ್ಷನೂ ಹಾಳಾಗೋಯ್ತು, ಜೊತೆಗೆ ಸಾಲ ಬೇರೆ. ನೀವ್ ಈ ತರ ಬಿಸ್ನೆಸ್ ಮಾಡಿದ್ರೆ ನಾವೇಂಗ್ ಜೀವನ ಮಾಡೋದು ಹೇಳಿ? ದುಡ್ಡು ಬಂದಾಗ ಕೊಡ್ತೀವಿ. ಸುಮ್ಮನೆ ಇರೋ ನೀನು. ಸುಮ್ನೇರಾ? ಎಷ್ಟು ದಿನ ಅಂತ ಇವ್ರಿಗೆ ಎದ್ಕೊಂಡಿರ್ತೀಯ? ದುಡ್ಡು ಕೊಡಲ್ಲ ಅಂತಾನೆ ಹೇಳಿದ್ವಿ. 100 ರೂಪಾಯಿ ಕೊಡೋ ಜಾಗದಲ್ಲಿ 30 ರೂಪಾಯಿ ಕೊಟ್ರೆ 30 ರೂಪಾಯಿನೂ ಹೋಗುತ್ತೆ, ಸಾಲನೂ ಆಗುತ್ತೆ. ಇದು ಕೂಡ ಗೊತ್ತಾಗಲ್ಲ ಈ ಮ್ಯಾನೇಜರ್ಗೆ. ಬೆಳಗ್ಗೆನೆ ಟೆನ್ಷನ್. ಕೊಡೋ ಕಾಸು ಕೇಳಿದ್ರೆ ಯಾಕೆ ಹೀಗೆ ಮಾತಾಡ್ತಾ ಇದ್ದಾನೆ ಇವನು? ನಿನಗೂ ಸೇರಿನೇ ಇವನೇ ಸಂಬಳ ತಗೊಂಡು ಬಡ್ಡಿ ಕಟ್ತಾ ಇದ್ದಾನೆ. ಇವನು ಯಾಕೆ ಈ ರೀತಿ? ಸಾರಿ ಸರ್, ಅವ್ನು ಸ್ವಲ್ಪ ಎಮೋಷ್ನಲ್ ಆದ. ಅವನಿಗೆ ತುಂಬ ಪ್ರೆಷರ್ ಆಗಿದೆ ಸರ್. ನೋಡು,
ನಾನೇ ಆಲ್ರೆಡಿ ಪ್ರೆಷರಲ್ಲಿ ಇದ್ದೀನಿ ವಿಜಯ್. ನನ್ನ ಸಿಚುವೇಶನ್ನ ಅರ್ಥ ಮಾಡ್ಕೋ ಪ್ಲೀಸ್. ಅದಲ್ಲದೆ ಬರೋ ಸರ್ಕಮ್ಸ್ಟೆನ್ಸಸ್ ಏನೇ ಇದ್ರು ಅದನ್ನು ನೀವೇ ಫೇಸ್ ಮಾಡಬೇಕು, ಅರ್ಥ ಆಯ್ತಾ? ಏನಾಗ ಬಂದು ನಿಂತ್ಕೊಂಡು ನೋಡ್ತಾ ಇದೀಯಾ? ಬಂದು ಗಾಡಿ ಹತ್ತೋ. ಎಲ್ಲದನ್ನು ಹಾಳು ಮಾಡ್ದಲ್ಲ. ನಾನೇನೋ ಮಾಡಿದೆ? ಹಾಳು ಮಾಡ್ದ. ಇಳ್ಕೊ, ಹೋಗ್ತಳ್ಳು. ನನ್ನ ಕೈಲಾಗಲ್ಲ. ಹೋಗ್ತಾಳು. ನಾನು ಹೇಳ್ತಾ ಇರೋದೆಲ್ಲ ಸರಿನೇ. ಈ ಪ್ರೊಫೆಷ್ನಲಿಸಮ್, ಡೀಟೇಲಿಂಗ್ ಇವೆಲ್ಲ ನಮ್ಮ ಸಂಬಳದಲ್ಲೂ ನೀವು ತೋರಿಸ್ಬೇಕು. ಪುಟ್ಟ, ಅಮ್ಮ ನಿನ್ನ ಹತ್ರ ಒಂದ್ ವಿಷಯ ಕೇಳ್ತಾಳೆ, ನೀನ್ ನಿಜ ಹೇಳ್ತೀಯ ತಾನೆ? ಹೇಳ್ತೀನಿ. ಅಲ್ಲ, ನೀನ್ ಅಲ್ಲಿ ಏನ್ ಕೆಲ್ಸ ಮಾಡ್ತೀಯಾ? ನಾನ್ ಯಾವಾಗ ಕಾಲ್ ಮಾಡಿದ್ರು ನಾನ್ ಬ್ಯುಸಿ ಆಗಿದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ ಅಂತ್ಯಾ. ನಿನ್ ಜೊತೆ ದಾಸ್ ಕೂಡ ಇದ್ದಾನೆ. ನೀನು ದಾಸು ಸೇರ್ಕೊಂಡು ಏನ್ ಮಾಡ್ತಿದ್ದೀರಾ? ಅದು ಅಲ್ದೆ ನಿನ್ಗೆಷ್ಟು ಸಂಬಳ ಅಂತ ನಾನ್ ಕೇಳೂ ಇಲ್ಲ, ನೀನೂ ಕೊಟ್ಟಿಲ್ಲ. ಹೇಳು. ಅಷ್ಟೇ ಅಲ್ಲಪ್ಪ, ಇಷ್ಟು ವಯಸ್ಸಾಗಿದೆ, ನಿನಗ್ ಮದ್ವೆ ಮಾಡ್ಬೇಕಲ್ವಾ? ಮದ್ವೆ ವಯಸ್ಸಾದ್ರೂ ಯಾಕೆ ಮದ್ವೆ ಮಾಡ್ಕೋತಿಲ್ಲ ಅಂದ್ರೆ ತಪ್ಪಿಸ್ಕೊಂಡ್ ಓಡೋಗ್ತೀಯಾ? ಯಾಕೋ ಹೀಗ್ ಮಾಡ್ತಿದ್ಯಾ? ನನಗೆ ಯೋಚನೆ ಇರೋದು ನನ್ನ ಕೆಲ್ಸದ ಬಗ್ಗೆ. ನನ್ನ ಕೆಲಸ ತುಂಬಾ ಒತ್ತಡ ಕೊಡುತ್ತೆ, ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀನಿ ಈಗ. ಸದ್ಯಕ್ಕೀಗ ಮದ್ವೆ ಬಗ್ಗೆ ನನಗೆ ಯಾವುದೇ ರೀತಿ ಆಸಕ್ತಿ ನನಗಿಲ್ವೇ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಬಾಡಿ ಬೆಂಡಾದ ಜೀವನದ ಈ ಗಾಡಿ ಹಾಗೋ ಹೇಗೋ ಸಾಗುತ್ತಿರುವುದು. ಸೋತು ಸೋತು ಹೋಗಿ ನಿಲ್ಲುತ್ತಿರಲು ಈಗ ಮತ್ತೆ ತಿರುಗಿ ಚಲಿಸುತ್ತಿರುವುದು. ಹೋರಾಡುತ್ತಾ ಸಾಗುತ್ತಾ ಸಿಗೋವರೆಗೂ ಹುಡುಕುತ್ತಾ ಎದುರಾಗುವ ಅಡೆತಡೆಗಳ ನಿವಾರಿಸಿ ಹರಾಡುವ. ನನ್ನ ಕಷ್ಟ ಯಾವಾಗ ಸರಿ ಹೋಗುತ್ತೋ, ನನ್ನ ಕಷ್ಟ ಎಲ್ಲ ಬೇಗ ಸರಿ ಹೋಗಂಗೆ ಮಾಡಪ್ಪ ದೇವ್ರೆ. ನಾನು ಹೇಳ್ದನ್ನು ಕೇಳಿಸ್ಕೊಳ್ಳಿ, ಆದಷ್ಟು ಬೇಗ ಸರಿ ಹೋಗ್ಲಿ. ಏನು ಮಾಡೋದೀಗ? ಒಳ್ಳೇದಾಯ್ತು. ಇದು ಸ್ಟಾರ್ಟ್ ಆಗ್ತಿಲ್ಲ ಈಗ. ಎಲ್ಲ ಹಿಂಸೆಗಳು ನನಗೆ ಬರ್ತಿದ್ಯಲ್ಲ. ಇವಾಗ ಯಾರ ಕೈಲಿ ಗಾಡಿ ತಳಿಸೋದೀಗ? ಒಂದ್ ಹುಡುಗಿ ನಿನ್ ಜೀವನದಲ್ಲಿ ಬಂದ್ರೆ ಆಮೇಲೆ ನಡೆಯೋದೆಲ್ಲ ಒಳ್ಳೇದೇ ಆಗತ್ತೆ. ಅದೆಲ್ಲ ಬಿಟ್ಬಿಡು, ನಿನಗ್ ಜೊತೆಯಾಗೊಬ್ರು ಇರ್ತಾರಲ್ವಾ, ಅಲ್ವಾ? ಅದೇ ಮತ್ತೆ. ಮದುವೆ ಮಾಡ್ಕೊಳ್ಳೋದೆಲ್ಲ ಓಕೆನೆ, ಆದ್ರೆ ಮಕ್ಕಳಾಟ ಅಲ್ಲ. ಅದು ಇದರಲ್ಲಿ ಸ್ವಲ್ಪ ದುಡ್ಡಿದೆ, ಬೇಕು ಅಂದ್ರೆ ತಗೋಬಹುದು. ಹಿಂಸೆ ಕೊಡ್ಬೇಡ ನನಗೆ, ಕ್ಯಾಶ್ ಬೇಕಂತ. ಹೋರಾಡುತ್ತಾ ಸಾಗುತ್ತಾ ಸಿಗೋವರೆಗೂ ಹುಡುಕುತ್ತಾ ಎದುರಾಗುವ ಅಡೆತಡೆಗಳ ನಿವಾರಿಸಿ ಹರಾಡುವ. ಮಗ, ಓ ಆಹಾ, ಹೇಗಿದ್ದಾಳೆ? ಹೆಸರು? ಹೆಸರು ನಿಧಿ. ನಮ್ಮ ಹತ್ರ ಇಲ್ದೇ ಇರೋದು. ಚೆನ್ನಾಗಿದ್ದಾಳಲ್ಲ? ವಾರೆ ಕಣ್ಣ? ಏಯ್, ಇಲ್ಲ ಕಣ್ಗಳು ಇಲ್ಲ ಇಲ್ಲ. ಒಳ್ಳೆ ಹೋಮ್ಲಿ ಫೇಸ್ ಅಲ್ವಾ? ಹೋಮ್ಲಿ ಫೇಸ್, ನಾಟಿ ಕೋಳಿ ತರ ಚೆನ್ನಾಗೇ ಇದ್ದಾಳೆ. ಈಗಿರೋಂಥ ಪ್ರಶ್ನೆಗಳ ಮಧ್ಯೆ ನಾನು ಮದ್ವೆ ಆಗ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಮಗ. ಬೇಕು ಕಣೋ ಮಗ, ಯಾರ ಹತ್ರನೂ ಹೇಳ್ಬೇಡ. ಏನೇ ಆದ್ರೂ ನಾವು ತಗೊಂಡಿರೋ ಸಾಲನ, ಅದ್ ನಿಜ, ನಮಗೆ ಬೇಕಾಗಿರೋ ವಿಷಯ ಎಲ್ಲ ಆಗುತ್ತೆ. ಮದ್ವೆಗೋಸ್ಕರ ನಾವ್ ಯಾರ ಹತ್ರ ಸಾಲ ಮಾಡ್ಬೇಕಾ ಏನು? ಅದಿಲ್ಲ. ಮದ್ವೆಗೆ ಮನೇಲಿರೋದನ್ನ ಖರ್ಚು ಮಾಡಿದ್ರೆ ಆಗುತ್ತೆ. ಹಳೆ ತರ ನಮ್ಗೇನಾದ್ರು ಖರ್ಚಿದ್ಯಾ? ಇಲ್ಲ. ವರದಕ್ಷಿಣೆಯಲ್ಲಿ ಯಾವುದೇ ಕಾಂಪ್ರಮೈಸು ಇಲ್ಲ. ಹಂಗಂದ್ರೆ ಅಮ್ಮಂಗೆ ಧೈರ್ಯವಾಗಿ ಓಕೆ ಹೇಳು. ಸೊ ಐ ಥಿಂಕ್ ದಿಸ್ ಇಸ್ ಗುಡ್ ಐಡಿಯಾ. ಇಲ್ಲಿ ಏನು ನಡೀತಾ ಇದೆ? ಇವತ್ತು ಹುಡುಗಿ ನೋಡೋದು, ನಾಳೆ ನಿಶ್ಚಿತಾರ್ಥ, ಆಮೇಲೆ ಮದುವೆ, ಇಷ್ಟೇ ತಾನೇ ನಡೆಯೋದು. ಹುಡುಗ ಹುಡುಗಿ ಮಾತಾಡಿ ಇಬ್ರಿಗೂ ಇಷ್ಟ ಆದ್ಮೇಲೆ ಮನಸ್ಸಿಗಿಷ್ಟ ಆದ್ರೆ ಮದ್ವೆ ಆಗ್ಲಿ, ಅರ್ಥ ಆಯ್ತಾ? ಇದನ್ನೆಲ್ರಿಗೂ ಅರ್ಥ ಮಾಡಿಸಿ ಮದ್ವೆ ಮಾಡಿಸು.
ನಮಸ್ಕಾರ. ಮನೆ ಹುಡ್ಕೋದು ಕಷ್ಟ ಏನೋ ಆಗ್ಲಿಲ್ವಲ್ಲ? ಮನೆ ಎಷ್ಟು ಚೆನ್ನಾಗಿದೆಯಲ್ಲ. ಇವರೆಲ್ಲ ನಮ್ ಸಂಬಂಧಿಕರೇ, ಯಾರನ್ನೂ ಪರಿಚಯ ನಮಸ್ಕಾರ. ಮಾಡ್ಕೊಳ್ಳಿ ಅಂತ. ನೋಡಿ, ಇವನೇ ನನ್ ದೊಡ್ಡ ಮಗ ಗಾಳಿ. ನಾವು ಈ ಟಿಪಿಕಲ್ ಹೆಣ್ಣೋಡೋ ಸ್ಟೈಲ್ನ ಬದಲಾಯಿಸಿದ್ರೆ ಹೇಗಿರುತ್ತೆ? ಕುಡಿಯೋರು ಯಾರಾದ್ರೂ ಇದ್ರೆ ಅವ್ರ ಜೊತೆ ಆ ಕಡೆ ಹೋಗ್ಬೋದು. ಯಾರಾದ್ರೂ ತಿನ್ನೋರಿದ್ರೆ ಅಡ್ಗೆ ಮನೆಗೆ ಹೋಗ್ಬಿಟ್ಟು ಏನಾದ್ರು ಹಾಕೊಂಡು ತಿನ್ಬೋದು. ಸುಮ್ಮನೆ ಇರೋ. ಬನ್ನಿ, ನಾನು ನಿಮಗೆ ಮನೆ ತೋರಿಸ್ತೇನೆ. ಬನ್ನಿ ಹೋಗೋಣ. ಫೋಟೋಲ್ ನೋಡೋದಕ್ಕಿಂತ ಸುಂದರವಾಗಿದ್ಯಮ್ಮ. ಅಯ್ಯೋ, ಅವ್ನ್ ಸುಮ್ನೆ ಹೇಳ್ತಾ ಇದ್ದಾನೆ. ನಾನ್ ಫೋಟೋ ನೋಡ್ತಿದ್ದಂಗನೆ ಹೇಳ್ದೆ ಅದು ಎಡಿಟ್ ಮಾಡಿರ್ತಾರೆ ಅಂತ. ಅವ್ನ್ ಸುಮ್ನೆ ಏನೇನೋ ಹೇಳ್ತಾನೆ. ಬಾಪ, ನಮ್ಮ ಯಜಮಾನ್ರು ಯಾವಾಗ್ಲೂ ಹೀಗೆ, ತಪ್ಪಾಗಿ ತಿಳ್ಕೊಬೇಡಿ. ನಿಧಿ ಅಲ್ವಾ? ನಿಮ್ ತಂದೆ ಇಷ್ಟ ಆದ್ರು, ಅದು ಹೇಳ್ಬೇಕನ್ಸ್ತು. ಅಪ್ಪ 20 ವರ್ಷ ಗಲ್ಫಲ್ಲೇ ಇದ್ರು. ಓ, ಅಲ್ಲಿಂದ ಬಂದ್ಮೇಲೆ ಹೀಗಿದ್ದಾರೆ. ಫುಲ್ ಟೈಮ್ ಮನೇಲಿ ಜನ ಇರ್ಲೇಬೇಕು. ಹಾಗಾ? ಹೆಣ್ಣೋಡೋದಕ್ ಮಾತ್ರ ಅಲ್ಲ, ಇಲ್ಲ ಅಂದ್ರೂ ಹೀಗೆ ಇರ್ತಾರೆ. ಮತ್ತೆ ನನಗ್ ನಿಮ್ ಬಗ್ಗೆ ಗೊತ್ತಿಲ್ಲ. ನಾನು ಕೊಚ್ಚಿಲಿ IT ಕಂಪ್ನಿಲಿ ಕೆಲಸ ಮಾಡ್ತೀನಿ. ಮತ್ತೆ ನಂದೇ ಆದಂತ ಒಂದು ಸ್ಟಾರ್ಟಪ್ ಬಿಸ್ನೆಸ್ ಕೂಡ ಇದೆ. ಜೀವನ ನಡೀತಾ ಇದೆ. ಸ್ವಲ್ಪ ಸ್ಟಾಫ್ ಕೂಡ ಇದ್ದಾರೆ. ಲಾಕ್ಡೌನ್ ಬಂದ್ಮೇಲೆ ಸ್ವಲ್ಪ ಜನನ್ ಕಳಿಸ್ಬೇಕಾಗಿತ್ತು. ಇವಾಗ ಪ್ರಾಬ್ಲಮ್ ಏನಿಲ್ಲ. ಈ ಕ್ರೈಸಿಸ್ ಎಲ್ಲ ಮುಗಿದ್ಮೇಲೆ ಎಲ್ಲ ಮತ್ತೆ ಸರಿ ಚೆನ್ನಾಗಾಗುತ್ತೆ ಅಂತ ನಂಬಿಕೆ ಇದೆ. ಬಂದ್ರೆ ನಿಮ್ ಕಡೆ ಎಲ್ಲ ಹೇಗೆ? ಇವ್ರು setup ಮಾಡ್ಕೊಂಡಿದ್ದಾರೆ. ಆಗ್ತಾ ಇದೀನಿ. ದೊಡ್ಡಪ್ಪ ಅಯ್ಯೋ, ಸ್ವಲ್ಪ ತಗೊಳ್ಳಿ. ಫುಲ್ ಟೈಮ್ ಕುಡಿತಾನೆ ಇರ್ತಾರೆ. ಕಳೆ ಕುಜ. ಒಳ್ಳೆ ಕಂಪ್ನಿ ಅವ್ರಿಗೆ. ಲೇ ಇಬ್ರು ನಡ್ಕೊಂಡೇ ಮಾತಾಡಿ, ನಿಂತ್ಕೋಬೇಡಿ, ಗೊತ್ತಾಯ್ತಾ? ಏನಪ್ಪ, ನಿನ್ ಸ್ಯಾಲ್ರಿ ಎಷ್ಟು ಅಂತ ಹೇಳಿದೆ? 75,000 ಪ್ಲಸ್ ಇನ್ಸೆಂಟಿವ್ಸ್. ಹಾ. ಓ, ನಮ್ ಹುಡುಗಿಗೆ ಕಲರಿ ಗೊತ್ತು. ಕಲಾರಿ ಎಲ್ಲ ಕರಾಟೆ ಅಲ್ವಾ? ಹಾ, ಕರಾಟೆ. ಸ್ವಲ್ಪ ಗೊತ್ತು, ಇನ್ನೂ ಕಲಿಬೇಕು. ಇವ್ರು ವಿದೇಶಕ್ಕೆ ಹೋಗೋ ಅವಕಾಶ ಇದೆ ಅಲ್ವಾ? ಅವಕಾಶ ಅಂತೂ ಇದೆ. ಸ್ವಲ್ಪ ನೋಡ್ಕೊಳ್ಳಿ. ಯಾಕೆ ಕೊಡ್ತಿದೆ? ಸ್ವಲ್ಪ ಕೊಡಿ. ಕರಾಟೆ ಬಗ್ಗೆ ಏನು ಹೇಳಿಲ್ಲ. ಮೊದ್ಲೆಲ್ಲ ನನ್ ಫ್ರೆಂಡ್ಸ್ ಯಾವಾಗ್ಲೂ ಯಾಮಾರಿಸ್ತಾನೆ ಇದ್ರು ನನ್ನನ್ನ. ನಾನು ಯಾಮಾರೋದಕ್ಕೆ ಸರಿಯಾದವಳೆ ಆಗಿದ್ದೆ. ಓ, ಸ್ವಲ್ಪ ದಿನ ಆದ್ಮೇಲೆ ಇವ್ರು ನಿಭಾಯಿಸೋದಕ್ಕೋಸ್ಕರ ನಾನ್ ಹೋಗಿ ಕಲ್ತಿದ್ದೆ ಕರಾಟೆ. ಇವಾಗ ಸೀರಿಯಸ್ ಆಗಿ ಕಲಿತಾ ಇದ್ದೀನಿ. ಮತ್ತೆ ಕೊಚ್ಚಿಲಿ ಒಂದು ಫ್ಲಾಟ್ ತಗೋಬೇಕು ಅಂತ ಆಸೆ ಕೂಡ ಇದೆ. ಅದನ್ನ ಆಲ್ರೆಡಿ ಅಪ್ಪ ನನ್ನ ಹೆಸರಲ್ಲಿ ತಗೊಂಡಿಟ್ಟಿದ್ದಾರೆ. ಹೌದಾ? ಆ, ನಾನೊಂದು ಜಾಗ ತಗೊಂಡು ಕೃಷಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಹಾ. ಕೆಲವೊಂದು ಐಡಿಯಾಗಳಿವೆ. ತಗೋಪ, ಟೀ ಕೊಡಿ, ಜಿಲೇಬಿನೂ ತಿನ್ನು, ಅವಳಿಗೂ ಕೊಡು. ಇಲ್ಲ ಬೇಡ. ಅವ್ರಿಬ್ರು ಮಾತಾಡ್ಲಿ, ನೀನ್ ಬಾಯ್ಲಿ. ಏಯ್, ನೀನ್ ಹೇಳ್ತಾ ಇರೋದೆಲ್ಲ ನಿಜನಾ? ನಿನ್ ಸಂಬಳದ ಬಗ್ಗೆ ಕೇಳಿದ್ರೆ ನನಗೆ ಇನ್ನೂ ಏನು ಸರಿಯಾಗಿ ಗೊತ್ತಿಲ್ಲ. ಅದ್ರ ಬಗ್ಗೆ ಲೋ, ಮಾತ್ರ ಯಾಕೋ ಹೀಗ್ ಮಾಡ್ತಿದ್ಯಾ? ತಳ್ಬೇಡ್ವೋ? ಬಾ. ಅಮ್ಮ ಮಗ ಏನೋ ರಹಸ್ಯವಾಗಿ ಮಾತಾಡ್ತಿದ್ರಿ. ಏನಿಲ್ಲ, ಹುಡುಗಿ ಇಷ್ಟ ಆದ್ಲಾ ಅಂತ ಕೇಳ್ತಿದ್ದೆ. ಟೀ ಟೀ ಬಂತು, ತಗೊಳ್ಳಿ. ತಗೊಳ್ಳಿ. ನೀನು ತಗೊಳಪ್ಪ. ಸ್ನಾಕ್ಸ್ ಜಿಲೇಬಿ ತಗೋ. ಮತ್ತೆ ನನ್ ಮಗ ಅಂತ ಹೇಳ್ತಾ ಇಲ್ಲ, ಹುಡುಗನ ಬಗ್ಗೆ ಚೆನ್ನಾಗಿ ವಿಚಾರಿಸ್ಬಿಟ್ಟು ತಿಳಿಸಿದ್ರಾಯ್ತು. ಈ ಬೆಟ್ಟ ದೂರದಿಂದ ನೋಡೋದಕ್ಕೆ ಚೆನ್ನಾಗೇ ಕಾಣುತ್ತೆ, ಆದ್ರೆ ಹತ್ರ ಹೋದ್ಮೇಲಲ್ವಾ ಅದ್ರ ಸತ್ಯ ಏನು ಅಂತ ಗೊತ್ತಾಗೋದು. ನಾನೆಲ್ಲಾನು ವಿಚಾರಿಸಿದ್ದೀನಿ. ಇಬ್ರಿಗೂ ಜೀವನ ಶುರು ಮಾಡೋದಕ್ಕೆ ಏನೇನ್ ಬೇಕೋ ನಾನೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಇನ್ನು ಅವ್ರು ಅದಕ್ಕೇನು ಚಿಂತೆ ಮಾಡ್ದೆ ಮುಂದಕ್ಕೆ ಹೋದ್ರೆ ಸಾಕು. ಅರೆ ಅವ್ನ್ ಬಿದ್ದ. ಇಲ್ಲ, ಆ ತರ ಎಲ್ಲ ಏನಿಲ್ಲ. ಸುಮ್ನೆ ಇರು, ನಾನೇ ನೋಡ್ದೆ. ನನ್ಗೇನು ಆಗಿಲ್ಲ ಕಣೋ. ಜಾಸ್ತಿ ಕುಡಿಬೇಡ ಅಂದ್ರು ನಾನ್ ಬಿದ್ದಿಲ್ಲ ಕಣೋ. ನಿಂಗೆ ಅಷ್ಟೇನೆ ಹುಷಾರಾಗಿರಕ್ಕೆ ಹೇಳಿದ್ದು ತಾನೇ ನಿನ್ಗೆ. ಕಾಲ್ಜಾರ್ ಬಿದ್ದೆ ಕಣೋ. ಸರಿಯಾಗಿ ಏನ್ ಸಪೋರ್ಟ? ನಮಗೆ ಇಷ್ಟು ಸಪೋರ್ಟ್ ಸಾಕು ಮಗ. ಏನ್ ಮಾಡ್ಬೇಕಂತ ಯೋಚನೆ ಮಾಡ್ತಾ ಇದೀನಿ ಈಗ. ಅದು ನೆನ್ಸ್ಕೊಂಡ್ರೆ ನನಗೆ ಸಂತೋಷವಾಗೈತೆ. ಓ. ಆ. ಹಾ, ಬಂದ್ರ? ನೀವು ನನ್ನನ್ ಕರೀಲಿಲ್ಲ? ಯಾರು ನಿನ್ನ ಕರೀಲಿಲ್ಲ. ಇವನಿಗೆ ಮದ್ವೆ, ಇದು ನಮ್ ಫ್ಯಾಮಿಲಿ, ಅದಕ್ಕೆ ಇದೆಲ್ಲ ಸೆಟಪ್. ಬಾರಂತೂ ಅಲ್ಲ, ಜಾಲಿಗೆ ಎಂಜಾಯ್ ಮಾಡೋಣ. ಚೀಸ್. ನೀವಾಗ್ಲೇ ಬಂದ್ಬಿಟ್ರಾ? ಹೌದು. ಏನೇ ಕೃಷಿಗೆ ಹುಚ್ಚಿಡ್ತಿದ್ಯಾ? ಹಾ. ಇದು ಸೇದಿದ್ರೆ ಇವತ್ತು ಹೆಂಗಿರುತ್ತೆ ಅಂತ ನೋಡ್ಬೇಕು. ಈ ವಿಷಯದಲ್ಲಿ ಹುಷಾರು. ಇದು ಕೊಡ್ತಿರೋಂತ ಇದು ಲಾಸ್ಟ್ ಪೆಗ್. ಸಂಬಳ ಕುಡಿ. ಅಂತೂ ಸಿಗ್ತಾ ಇಲ್ಲ, ಇದನ್ನಂತೂ ಬಿಡಕ. ಫೋನ್ ಇಡೆ, ಆಲ್ರೆಡಿ ಹಾಕಿದ್ಯಾ? ಅವನ ಕೈಲೇ ಕೊಡ್ತೀನಿ ನೋಡು. ಯಾರು? ಚಕ್ಕಿನಾ? ಹಾ, ಚಕ್ಕಿ. ಥ್ಯಾಂಕ್ ಯು. ಹಾ, ನಾಳೆ ಹೋಗ್ತೀನಿ.
ನೀನ್ ಬರಲ್ವಾ? ಯಾಕೆ ಬರಲ್ಲ? ಹಾ, ಓಕೆ, ಸರಿ. ಇದನ್ ಬಿಟ್ರೆ ಬೇರೆ ಕಂಪ್ನಿನೇ ಇಲ್ವಾ? ಜೀವನಾನೇ ಹಾಳಾಗಿದೆ, ಏನ್ ಮಾಡೋದು ನನ್ ಕೆಲ ಕೇಳ್ತಿರಲ್ಲ. ಸಮಯದಲ್ಲಿ ಏನ್ ಸಿಕ್ರು ಸಾಕು. ಮಗ, ಈ ಪೋಲಿ ನಾವು ಮಾಡೋಂಥ ಪ್ರೋಗ್ರಾಮ್ ಯಾಕೆ ಬರ್ತಿಲ್ವೋ? ಅವನಿಗೆ ಕಾಲ್ ಮಾಡ್ತೀನಿ. ಅವನಿಗೆ ಕಾಲ್ ಮಾಡಿ ಎರಡು ಮಾತು ಬೈ. ಕೇಳ್ತೀನಿ. ಏ ವಿಜಯ್, ನಾನೇನು ಶ್ರೀಮಂತ ಅಲ್ಲ ಕಣೋ. ಇದು ನಿಂಗೆ ಗೊತ್ತು ತಾನೇ. ನಾನು ಕಷ್ಟಪಟ್ಟು ಆಟೋ ಓಡಿಸ್ತಿರೋದ್ರಿಂದ ನನ್ನ ಜೀವನ ನಡೀತಾ ಇದೆ. ನಾನು ಯಾವಾಗ ಕಾಲ್ ಮಾಡಿದ್ರು ಕೂಡ ಏನಾದ್ರೂ ಸುಳ್ಳು ಹೇಳ್ತೀರಿ ನೀವು. ಇವತ್ತಾದ್ರೂ ಬರ್ಬೇಕಾಗಿತ್ತು ತಾನೇ ಇಲ್ಲಿಗೆ ನೀವು. ನೀನ್ ಹಂಗೆಲ್ಲ ಹೇಳ್ಬೇಡ ಕಣೋ. ನೋಡು, ಹ್ಮ್ ಮದುವೆ ಅನ್ನೋದು ಮಕ್ಕಳಾಟ ಅಲ್ಲ ಕಣೋ. ಸರಿಯಾಗಿ ಯೋಚನೆ ಮಾಡಿದ್ಯಾ ತಾನೇ? ಒಂದ್ ಹೆಣ್ಮಕ್ಳು ಜೀವನದ ಜೊತೆ ಆಟ ಆಡ್ಬೇಡ. ಓ ಓ ದಾಸ್ ಎಲ್ಲಿದಾನ? ಇಲ್ಲೇ ನಿಂತಿದ್ದಾನೆ. ಚೆನ್ನಾಗಿ ಕುಡ್ದು ನಶೆಯಲ್ಲಿ ಆಕಾಶದಲ್ಲಿ ನಕ್ಷತ್ರ ಹುಡುಕ್ತಾ ಇದ್ದಾನೆ. ಅವನ ಅಲ್ಲಿರ್ಲಿ, ನೀನು ಹೋಗಿ ಮದ್ವೆ ಮಾಡ್ಕೊಂಡ್ ಬಾ. ಮದ್ವೆ ಆದ್ಮೇಲೆ ಅವಳನ್ನ ಕರ್ಕೊಂಡು ನಮ್ಮ ಮನೆಗ್ ಬಾ. ಓಕೆ, ಗುಡ್ ನೈಟ್ ಕಣ. ಆಯ್ತು, ಇಡ್ತೀನಿ. ಲೋ ವಿಜಯ್, ಇಲ್ವಾ? ಏನ್ ಮಗ? ನೀನ್ ಸ್ವಲ್ಪ ಆಕಾಶ ನೋಡು. ಆಕಾಶದಲ್ಲಿ ಇವತ್ತು ನಕ್ಷತ್ರನೇ ಕಾಣ್ತಿಲ್ವಲ್ಲ? ಹೌದು ಕಣ. ಪರಿಸ್ಥಿತಿಗೆ ತಕ್ಕಂತೆ ನಾವು ತಗೊಳ್ಳೋ ನಿರ್ಧಾರಗಳಿಂದ ನಮ್ಮ ಜೀವನದಲ್ಲಿ ದಾರಿ ಕಾಣಿಸುತ್ತೆ. ಹಾ, ನನಗೆ ಚೆನ್ನಾಗಿ ಗೊತ್ತು. ದಾಸಪ್ಪ, ಓ, ಅದು ಏನೋ ಹೇಳಬೇಕಿತ್ತು. ಇವಾಗಿರೋ ದರಿದ್ರ ಜೀವನಕ್ಕಿಂತ ಬೇರೆ ನೇನ್ ಸಮಸ್ಯೆ ಬರುತ್ತೆ? ನೋಡ್ತೀನಿ ಏನಂತ. ಒಳ್ಳೆ ವಿಷಯ. ನೋಡ್ದೆ ಮಗ, ನೋಡ್ದೆ. ಎಲ್ಲಿ ಅಲ್ಲಿ ಎಲ್ಲಿ? ಹೊಸ ದಾರಿ ಕಾಣಿಸ್ತು ಮಗ. ಎಲ್ಲೋಯ್ತು ಅಂತ ಹೇಳು. ನೋಡ್ದಾ? ಇದು ಅದೇ ತಾನೆ? ಎಲ್ಲೋಯ್ತು? ನೋಡ್ದಾ? ಬಂದ್ಬಿಡ್ತು ಮಗ. ಏನಕ್ಕ ಮನೆಗೆ ಹೋಗ್ಲಿಲ್ವಾ? ಅಲ್ ನೋಡು, ಮಂಗಳ ಗ್ರಹ ಇದೆ. ಯಾನಕಾಡಲ್ಲಿ ಪಚ್ಚನ್ ಚಾಪನ್ ವಾತ್ಯಾರ್. ತುಂಬಾ ಬುದ್ಧಿವಂತರು ನೀವು. ಸರಿ, ನೀವು ನೋಡ್ತಾರಿ, ನಾನು ಹೋಗ್ತೀನಿ. ವಿನ್ಸನ್ ಕೋಮಾಶ್.